ಹೊತ್ತಿಕೊಂಡು ದೇವದೇವಿ ತಾಯಿಯ ಜಗನ್ಮಾತೆಯ ಪ್ರಸಾದ ಎಂಬುದಾಗಿ ಸ್ವೀಕಾರ ಮಾಡಿ ಅವರು ಬರ್ತಾ ಇರಬೇಕಾದ್ರೆ ಆಕಾಶ ಮಾರ್ಗವಾಗಿ ದೇವೇಂದ್ರ ಐರಾವತದ ಮೇಲೆ ಮೆರವಣಿಗೆ ಹೋಗ್ತಾ ಇರ್ತಾನೆ. ದೊಡ್ಡ ಮೆರವಣಿಗೆಯಲ್ಲಿ ಅವನು ಬರ್ತಾ ಇರ್ತಾನೆ. ದೂರ್ವಾಸ ಮುನಿವರಿಯರು ನೋಡಿದ್ರು, ಈ ಮಹಾಲಕ್ಷ್ಮಿಯ ಕಟಾಕ್ಷ, ನಾನೊಬ್ಬ ಸನ್ಯಾಸಿಯಂತೆ ಇರುವ ಒಬ್ಬ ಮುನಿ, ನನಗಿಂತಲೂ ಆ 3 ಲೋಕವನ್ನು ಆಳುವ ರಾಜನಾಗಿ ಇರುವ ಆ ದೇವೇಂದ್ರನಿಗೆ ಮಹಾಲಕ್ಷ್ಮಿಯ ಕಟಾಕ್ಷ ಕೃಪೆ ಅಧಿಕವಾಗಿ ಬೇಕು. ಆದ್ದರಿಂದ ಈ ಮಹಾಲಕ್ಷ್ಮಿಯ ಪ್ರಸಾದವನ್ನ ಇಂದ್ರನಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ದೂರ್ವಾಸ ಮುನಿವರಿಯರು ಆ ಮಹಾಲಕ್ಷ್ಮಿಯ ಎಂದೂ ಬಾಳದ ಅದ್ಭುತವಾದ ಪ್ರಸಾದ ರೂಪವಾದ ಪುಷ್ಪ ಮಾಲಿಕೆಯನ್ನ ದೇವೇಂದ್ರ ಇದೋ ತೆಗೆದುಕೋ, ಜಗನ್ಮಾತೆಯ ಪ್ರಸಾದ ಅಂತ ಹೇಳಿ ಆ ಪರಮಾತ್ಮನ ಕೃಪೆಯಿಂದ ಅವನ ವಕ್ಷಸ್ಥಳದಲ್ಲಿ ಅನವರತ ಇರತಕ್ಕಂತಹ ಮಹಾಲಕ್ಷ್ಮಿಯ ಪ್ರಸಾದವನ್ನ ದೇವೇಂದ್ರನಿಗೆ ಕೊಡ್ತಾರೆ, ಸಮರ್ಪಣೆ ಮಾಡ್ತಾರೆ. ಅವನೇನ್ ಮಾಡ್ದ? ಐರಾವತದ ಮೇಲೆ ಮೆರವಣಿಗೆ ಬರ್ತಾ ಇದ್ದಾನ. 3 ಲೋಕಕ್ಕೆ ಅಧಿಪತಿ ಎಂಬತಕ್ಕಂತಹ ಅಹಂಕಾರ ಅವನೇನ್ ಮಾಡ್ದ? ಐರಾವತವನ್ನ ಹಿಂಗಂದ. ಅದೇನ್ ಮಾಡ್ತು? ತನ್ನ ಸೊಂಡಿಲಿನಲ್ಲಿ ಆ ಮಹಾಲಕ್ಷ್ಮಿಯ ಪ್ರಸಾದವನ್ನು ತೆಗೆದುಕೊಂಡು ಕೆಳಗಡೆ ಹಾಕ್ಬಿಟ್ಟು ಕಾಲಲ್ಲಿ ತುಳಿದು ಹೊಸಕ್ಕೆ ಹಾಕ್ಬಿಡ್ತು. ಕೋಪ ಏರ್ಪಟ್ಟಿತು ದೂರ್ವಾಸರಿಗೆ. ಜಗನ್ಮಾತೆಯ ಪ್ರಸಾದವನ್ನ ಕುಳಿತ ಆನೆಯ ಕಾಲಲ್ಲಿ ತುಳಿಸುವುದಾ? ಎಷ್ಟು ಅಹಂಕಾರ ನಿನಗೆ! ಈ ಅಹಂಕಾರಕ್ಕೆ ಕಾರಣ ನಿನ್ನ ಪದವಿ, ನಿನ್ನ ಐಶ್ವರ್ಯ. ಅಹಂಕಾರಕ್ಕೆ ಕಾರಣವಾದ ಈ ನಿನ್ನ ಐಶ್ವರ್ಯ, ಈ ನಿನ್ನ ಪದವಿ ಎಲ್ಲವೂ ಕೂಡ ಕ್ಷೀರಸಾಗರದಲ್ಲಿ ಮುಳುಗುವಾಗಲಿ ಅಂತ ಶಾಪ ಕೊಟ್ಬಿಟ್ರು. ಎಲ್ಲ ಸಮಸ್ತವೂ ಕೂಡ ಕ್ಷೀರಸಾಗರದಲ್ಲಿ ಮುಳುಗಿ ಹೋಯಿತು. ಒಬ್ಬನಿಗೆ ಅಹಂಕಾರ ಏರ್ಪಡುವುದಕ್ಕೆ ಮೂಲ ಕಾರಣ ಅವನ ಬಳಿಯಲ್ಲಿರುವ ಧನ. ಅದಿಲ್ಲದೆ ಹೋದ್ರೆ ಅವನಿಗಿರ್ತಕ್ಕಂತಹ ಪದವಿ. ರಾಮಾನುಜನು ತಂಡಾದಿಯಲ್ಲಿ ಸ್ವಾಮಿ ತಿರುಮರಂಗತ ಮುದನಾರ್ ಏನ್ ಹೇಳ್ತಾರೆ? வஞ்சமுக்குறும்பாம் குழியை கடத்தும் நம் கூறத்தாழ்வான் சரண் கூடிய பின் ಕುಲಮದ, ರೂಪಮದ, ಧನಮದ, ಯೌವನಮದ, ವಿದ್ಯಾಮದ, ಐಶ್ವರ್ಯಮದ, ಒಂದಾ ಎರಡ? ಒಂದು ಕಳ್ಳು ಕುಡಿದ್ರೇ ತಲೆ ತಿರುಗುತ್ತೆ. ಇಷ್ಟೆಲ್ಲ ಮದಿರಾಪಾನ ಮಾಡಿದ್ರೆ ಆ ಮನುಷ್ಯ ಇನ್ನೇನಾಗುತ್ತಾನೆ? ಆ ರೀತಿ ಇದಾವುದೂ ಇಲ್ಲದವರು, ಉತ್ಕೃಷ್ಟ ಕುಲದಲ್ಲಿ ಜನಿಸಿದವರು ಸ್ವಾಮಿ ಕುರತ್ತಾಳ್ವಾನ್ ಮಹಾವಿದ್ವಾನ್, ಆಮೇಲೆ ಅಪರಿಮಿತವಾದ ಐಶ್ವರ್ಯವುಳ್ಳವರು. ಈ ಧನಮದ, ಕುಲಮದ, ವಿದ್ಯಾಮದ ಇದು 3 ಇಲ್ಲದವರು ಸ್ವಾಮಿ ಕುರತ್ತಾಳ್ವಾನ್. ವಂಚಮುಕ್ಕುರುಂಬಾನ್ ಕುಳಿಯೈ ಕಡತ್ತುಂ ನಮ್ ಕೂರತ್ತಾಳ್ವಾನ್ ಶರಣ್ ಕೂಡಿಯ ಬಿನ್ ಎಂಬುದಾಗಿ ಹೇಳ್ತಾರೆ. ಅವರಿಗಿಲ್ಲದೆ ಇರೋದು ಮಾತ್ರವಲ್ಲ, ಅವರನ್ನ ಯಾರು ಆಶ್ರಯಣ ಮಾಡ್ತಾರೆ ಅವರನ್ನು ಇದರಿಂದ ಬಿಡಿಸ್ತಾರಂತೆ. ಅಂತಹ ಮಹಾತ್ಮರಾದ ಕೂರತ್ತಾಳ್ವಾನರಿಗೆ ಆಚಾರ್ಯರಾದ ರಾಮಾನುಜರೇ ಎಂಬುದಾಗಿ ಅಲ್ಲಿ ಗಾನ ಮಾಡ್ತಾರೆ. ಹೀಗೆ ಈ ಮದ ಇದೆಯಲ್ಲ, ಇದು ಏನೆಲ್ಲ ಮಾಡಿಸುತ್ತೆ? ಪರಮಾತ್ಮನನ್ನೇ ನಿಕೃಷ್ಟವಾಗಿ ಕಾಣುವ ಮಟ್ಟಕ್ಕೆ ನಮ್ಮನ್ನು ಒಯ್ದು ಬಿಡುತ್ತೆ. ಅದೇ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಿಗೆ ಆದದ್ದು. ಕಂಸನು ಅದನ್ನೇ ಮಾಡಿದ್ದು, ರಾವಣನಿಗೂ ಅದೇ ಆದದ್ದು. ಆ ರೀತಿ ಎಲ್ಲವೂ ಕ್ಷೀರಸಾಗರದಲ್ಲಿ ಮುಳುಗಿ ಹೋದಾಗ ಇವರಿಗೆ ಅಮೃತ ಇಲ್ಲ, ಉಚ್ಚೈಶ್ವಸ ಇಲ್ಲ, ಐರಾವತ ಇಲ್ಲ, ಏನೂ ಇಲ್ಲ. ಹಸಿವು, ಬಾಯಾರಿಕೆ, ಸಂಕಟ ಎಲ್ಲ ಬಂದ್ಬಿಡ್ತು. ಪೀಡಿಸುವುದಕ್ಕೆ ಪ್ರಾರಂಭವಾದಾಗ ಏನು ಮಾಡುವುದು ತಿಳಿಯಲಿಲ್ಲ. ಚತುರ್ಮುಖ ಬ್ರಹ್ಮನ ಬಳಿಗೆ ಓಡ್ತಾರೆ. ಅವನೇ ಹೇಳ್ದ, ನನಗೆ ಗೊತ್ತಿಲ್ಲ, ಮಹಾಲಕ್ಷ್ಮಿಯ ಬಳಿಯಲ್ಲಿ ಅಪಚಾರ ಪಟ್ಟಿದ್ದೀರಾ, ಅಲ್ಲೇ ಹೋಗಿ ಕೇಳಿ ಇಂದ. ಪರಮಾತ್ಮನಾದ ನಾರಾಯಣನ ಬಳಿಗೆ ಹೋದಾಗ ಹೇಳ್ತಾನೆ, ನಿಮ್ಮ ಐಶ್ವರ್ಯವೆಲ್ಲವೂ ಕೂಡ ಕ್ಷೀರಸಾಗರದಲ್ಲಿ ಮುಳುಗಿ ಹೋಯ್ತಲ್ವಾ, ಆದ್ರಿಂದ ಸಾಗರವನ್ನ ಕಳೆಯಿರಿ. ಆ ಸಾಗರ ಮಥನ ಮಾಡಿದಾಗ ಅದ್ರ ಒಳಗಡೆ ಮುಳುಗಿರೋದಲ್ಲ, ಮತ್ತೆ ಮೇಲೆ ಬರುತ್ತೆ, ನಿಮಗೆ ಬೇಕಾದ ತಗೊಳ್ಳಿ ಅಂದ್ಬಿಟ್ಟ ಪರಮಾತ್ಮ. ಕ್ಷೀರಸಾಗರವನ್ನ ಕಡಿಯೋದ ಅದೇನ್ ಸಾಮಾನ್ಯವಾದ ಸಾಗರವ? ಪರಮಾತ್ಮ ಶಯನ ಮಾಡಿಕೊಂಡಿರುವಂತಹ ಅವನಿಗೂ ಆ ಅವನ ಪತ್ನಿಯಾದ ಮಹಾಲಕ್ಷ್ಮಿಯ ತವರು ಮನೆಯಾಯ್ತಲ್ಲವ, ಅದನ್ನು ಕಡಿಯುವುದ? ಹೇಗೆ ಕಡಿಯೋದು ಪರಮಾತ್ಮ ಅಂದ್ರು? ಮಂದರ ಪರ್ವತವನ್ನ ಕಡೆಗೋಲಾಗಿ ಇಟ್ಕೊಳ್ಳಿ, ವಾಸುಕಿಯನ್ನ ಹಗ್ಗವಾಗಿ ಇಟ್ಕೊಳ್ಳಿ, ಅದನ್ನ ಕಡೆಯಿರಿ ಇಂದ. ಪರಮಾತ್ಮ ಮಂದರ ಪರ್ವತವನ್ನ ತರೋದ ಹೇಗೆ ಅಂದ್ರು? ಎಲ್ಲ 33 ಕೋಟಿನೂ ಹೋದ್ರು, ಪರ್ವತ ಹೊತ್ಕೊಂಡ್ಬರ್ತೀನಿ ಅಂತ ಅರ್ಧ ದಾರಿಯಲ್ಲಿ ಎತ್ತಾಕಿದ್ರು. ಏನೂ ಇವ್ರ ಕೈಯೆಲ್ಲ ಆಗಲ್ಲ. ನಾರಾಯಣ ಅಂದ್ರು, ಇದೋ ಬಂದೆ ಇಂದ.
ಗರುಡನನ್ನು ಕಳುಹಿಸಿದ. ಅವನು ರೆಕ್ಕೆಯ ತುದಿಯಲ್ಲಿ ತಂದು ಮಂದರ ಪರ್ವತವನ್ನ ಕ್ಷೀರಸಾಗರದಲ್ಲಿ ಇಟ್ಟ. ಈಗ ಕಡಿಯೋಕೆ ಹಗ್ಗ ಬೇಕಲ್ಲ ಅಂದ್ರು. ಹೋಗಿ ವಾಸುಕಿಯನ್ನು ಕೇಳಿ ಅಂದ್ರು. ಎಷ್ಟು ನೋವಾಗುತ್ತೆ ಪರ್ವತಕ್ಕೆ ಸುತ್ತಿ ಹೇಳಿದ್ರೆ ಅವನು ಒಪ್ಕೋತಾನ ಅಂದ್ರು. ಅಮೃತ ಕೊಡ್ತೀನಿ ಅಂತ ಲಂಚದಾಸೆ ತೋರಿಸಿ ಬರ್ತಾನೆ ಇಂದ ಪರಮಾತ್ಮ. ಇದೆಲ್ಲ ಹೇಳ್ಕೊಟ್ಟವನು ಇವನೇ. ಲಂಚ, ಮೋಸ ಇದೆಲ್ಲ ಇವನೇ, ಸುಳ್ಳು ಎಲ್ಲ ಹೇಳ್ಕೊಡೋನು ಪರಮಾತ್ಮ. ಅಮೃತ ಕೊಡ್ತೀವಿ ಅಂತ ಆಸೆ ತೋರಿಸಿ ಆಗ ವಾಸುಕಿ ಬರ್ತಾನೆ ಇಂದ. ಸರಿ, ವಾಸುಕಿಯ ಬಳಿಗೆ ಹೋದ್ರು. ಆ ವಾಸುಕಿ ಒಪ್ಕೊಂಡ, ಹಗ್ಗ ಆಯ್ತು. ಸರಿ, ಮಂದರ ಪರ್ವತಕ್ಕೆ ವಾಸುಕಿಯನ್ನು ಸುತ್ತಿದ್ರು. ಆಗ ರಾಕ್ಷಸರಿಗೂ ಇವರಿಗೂ ಮರ್ಯಾದೆ ಪ್ರಶ್ನೆ. ನಾವು ಬಾಲ ಹಿಡಿಯೋಲ್ಲ ಅಂತ ದೇವತೆಗಳು, ತಲೆ ನಮಗೆ ಬೇಕು ಅಂತ ಅವರು. ಪರಮಾತ್ಮ ಹೇಳಿದ, ಮುಟ್ಟಾಳ ದೇವತೆಗಳ, ಕಳೆಯುವಾಗ ಅದರ ಮೈ ನೋವಾಗಿ ವಿಷ ಕಕ್ಕತ್ತೆ. ಆ ವಿಷದ ಜ್ವಾಲೆ ನಿಮ್ಮ ಕೈಲಿ ತಡ್ಕೊಳಕ್ಕಾಗತ್ತಾ? ಮಾನ ಅವಮಾನ ನೋಡಬೇಡಿ, ಬಾಲದ ಕಡೆ ಹಿಡೀರಿ ಇಂದ. ಆಯ್ತು ಅಂದ್ರು. ಆಮೇಲೆ ಸಾಗರ ಮಂಥನ ಪ್ರಾರಂಭ ಆಯಿತು. ಅದು ಒಂದು ಚೂರು ಅಲುಗಲೇ ಇಲ್ಲ. ಒಂದು ಸಾಸುವೆ ಕಾಳಿನಟ್ಟು ಮಂದರ ಪರ್ವತ ಮುಂದೆ ನಿಂತು ಕಳೆದನಲ್ಲವ. ಇದು ಮಂದರ ಪರ್ವತ. ಗೀತೆಯಲ್ಲಿ ವಿಭೂತಿ ಯೋಗದಲ್ಲಿ ಹೇಳ್ತಾನೆ, ಪರ್ವತಗಳಲ್ಲಿ ನಾನು ಮಂದರ ಎಂಬುದಾಗಿ. ಕಳೆಯುವ ಕಡೆಗೋಲಾದ ಪರ್ವತ ಇವನು. ಆಮೇಲೆ ಸರ್ಪಾನಾಮಹಂ ವಾಸುಕಿ. ಆ ಸರ್ಪಗಳಲ್ಲಿ ಇವನು ವಾಸುಕಿ. ಅಂದರೆ ಕಟ್ಟಿದ ಹಗ್ಗವೂ ಇವನೇ, ನೆಟ್ಟ ಕಳೆಗೋಲಾದ ಮಂದರವೂ ಇವನೇ, ಸುತ್ತಿದ ಆ ಹಗ್ಗವಾದ ವಾಸುಕಿಯೋ ಇವನೇ. ಇನ್ನು ಕಳೆಯುವುದಕ್ಕೆ ನಿಂತವನು ಇವನೇ. 33 ಕೋಟಿ ಮುಂಚೆ ಇವನೇ ನಿಂತ್ಕೊಂಡಿದ್ದಾನೆ ವಾಸುಕಿಯನ್ನು ಹಿಡ್ಕೊಂಡು ಕಳೆಯೋದಕ್ಕೆ. ಹಾಗೆ ಕಳೆಯುವಾಗ ಪರ್ವತ ವಾಲ್ತು. ನಾರಾಯಣ ಅಂದ್ರು. ಬಂದೆಯಿಂದ ಕೆಳಗಡೆ ಒಂದು ಆಮೆ ಕಾಣಿಸ್ಬಿಡ್ತು. ಕೂರ್ಮನಾಗಿ ಪರ್ವತವನ್ನ ಧಾರಣೆ ಮಾಡಿದವನು ಇವನೇ. ಕೆಳಗಡೆ ಆಧಾರ ಸಿಕ್ತು. ಪರ್ವತದ ತುದಿ ಬಾಗುವುದಕ್ಕೆ ಪ್ರಾರಂಭವಾಯಿತು. ನಾರಾಯಣ ಅಂದ್ರು. ಬಂದೆಯಿಂದ ಬರೀ ಕೈಗಳಾಗಿ ಅವತಾರವನ್ನು ಮಾಡಿದ ಅಜಿತಾವತಾರ ಅಂತ. ರುಂಡವಿಲ್ಲ, ಮುಂಡವಿಲ್ಲ, ಬರೀ ಕೈ. ಆ ಮಂದರ ಪರ್ವತದ ಶಿಖರವನ್ನ ಬರೀ ಕೈಗಳಾಗಿ ಅವತಾರ ಮಾಡಿ ಪರಮಾತ್ಮ ಹಿಡಿತಾನೆ. ಅಜಿತಾವತಾರ. ಮೇಲೆ ಅಜಿತನಾಗಿ ಪರಮಾತ್ಮ, ಕೆಳಗೆ ಕೂರ್ಮನಾಗಿ ಪರಮಾತ್ಮ, ಮಂದರವಾಗಿ ಪರಮಾತ್ಮ, ವಾಸುಕಿ ಪರಮಾತ್ಮ, ಕಳೆಯುವುದಕ್ಕೆ ನಿಂತವನು ಪರಮಾತ್ಮ, ಬಂದ ವಿಷವನ್ನ ಪಾನ ಮಾಡುವಂತೆ ಶಿವನನ್ನು ಒಲಿಸಿದ್ದು ಪರಮಾತ್ಮ, ಅಮೃತ ಬಂದಾಗ ಮೋಹಿನಿಯಾಗಿ ಹಂಚಿದ್ದು ಪರಮಾತ್ಮ, ಎಲ್ಲವನ್ನ ಇವರಿಗೆ ತಂದುಕೊಟ್ಟದ್ದು ಪರಮಾತ್ಮ. ತೃಣಮಪಿ ನ ಚಲತಿ ತೇನ ವಿನಾ. ಪರಮಾತ್ಮನಿಲ್ಲದೆ ಯಾರಿಗೂ ಯಾವ ಕಾರ್ಯವೂ ಆಗುವುದಿಲ್ಲ ಎಂಬುದಕ್ಕೆ ಅಮೃತ ಮಂಥನ, ಕ್ಷೀರಸಾಗರ ಮಂಥನ ದೊಡ್ಡ ದೃಷ್ಟಾಂತ ಅಂದ್ಬಿಟ್ರು ವ್ಯಾಖ್ಯಾತ. ಇವನಿದ್ದರಲ್ಲವಾ ಎಲ್ಲ ನಡೆಯುತ್ತೆ, ಇವನಿಲ್ಲದೆ ಹೋದರೆ ಏನು ನಡೆಯುತ್ತೆ? ಹೀಗೆ ದೇವತೆಗಳ ಕಾರ್ಯ ಎಂಬ ಒಂದು ನೆಪದಿಂದ ಕ್ಷೀರಸಾಗರವನ್ನು ಮಥನ ಮಾಡಿದ ಈ ಪರಮಾತ್ಮ. ಕ್ಷೀರಸಾಗರವನ್ನು ಪರಮಾತ್ಮ ಮಥನ ಮಾಡಿ ಆಗ ಏನಾಯಿತು? ಸಾಗರವನ್ನು ಮಥನ ಮಾಡಿದನಲ್ಲ, ಎಲ್ಲ ಒಂದೊಂದಾಗಿ ಬರ್ತಾ ಇದೆ. ಅದು ಏನೇನು ದುರ್ವಾಸರ ಶಾಪದಿಂದ ಎಲ್ಲ ಮುಳುಗೋಯ್ತು, ಎಲ್ಲ ಬರ್ತಾ ಇದೆ. ಆಗ ವಿಷ ಬಂತು, ಮದಿರೆ ಬಂತು, ಉಚ್ಚೈಶ್ರವಸ್ಸು, ಐರಾವತ, ಧನ್ವಂತ್ರಿ, ಅಮೃತ ತಗೊಂಡು ಅದು ಇದು ಏನೇನು ಬೇಕೋ ಎಲ್ಲ ಬರಬೇಕಲ್ಲ, ಒಳಗೆ ಮುಳುಗೋದಲ್ಲ. ಆಗ ಹೀಗೆ ಬರುವಾಗ ಆ ಕ್ಷೀರಸಾಗರದ ತೀರದಲ್ಲಿ ಇವರೆಲ್ಲರೂ ಇರುವಾಗ ಅತ್ಯದ್ಭುತವಾದ ಒಂದು ದಿವ್ಯವಾದ ಪರಿಮಳ, ಅಪೂರ್ವವಾದ ಒಂದು ಪ್ರಕಾಶ ಅಲ್ಲಿ ಏರ್ಪಟ್ಟಿತು. ಎಲ್ಲರಿಗೂ ಏನೋ ಒಂದು ವಿಧವಾದ ದಿವ್ಯವಾದ ಅನುಭೂತಿ ಏರ್ಪಟ್ಟಿತು. ಎಲ್ಲರೂ ಆ ಸಾಗರವನ್ನೇ ನೋಡ್ತಾ ಇರಬೇಕಾದ್ರೆ ಏನಾಯಿತು? ತತಸ್ಫುರತ್ ಕಾಂತಿಮತಿ ವಿಕಾಸಿ ಕಮಲೆ ಸ್ಥಿತ ಶ್ರೀದೇವಿ ಪಯಸಸ್ತಸ್ಮಾತ್ ಉತ್ಥಿತಾ ಧೃತ ಪಂಕಜ ದಿವ್ಯಮಾಲ್ಯಾಂಬರಧರ ಸ್ನಾತ ಭೂಷಣಭೂಷಿತ ಪಶ್ಯತಾಂ ಸರ್ವದೇವಾನಾಂ ಯಯೌ ವಕ್ಷಸ್ಥಲಂ ಹರೇ ಎಂಬುದಾಗಿ ವಿಷ್ಣು ಪುರಾಣದಲ್ಲಿ ಪರಾಶರ ಮುನಿವರಿಯರು ವರ್ಣನೆ ಮಾಡ್ತಾರೆ. ಹಾಗೆಲ್ಲ ನೋಡ್ತಾ ಇರಬೇಕಾದ್ರೆ ಸಹಸ್ರ ಸಹಸ್ರ ಕೋಟಿ ಕೋಟಿ ದಳಗಳಿಂದ ಕೂಡಿದ ಒಂದು ತಾವರೆಯ ಪುಷ್ಪ ಮೆಲ್ಲಗೆ ಕ್ಷೀರಸಾಗರದಿಂದ ಮೇಲೆ ಬರುವುದಕ್ಕೆ ಪ್ರಾರಂಭವಾಯಿತು. ಆಗ ದಿವ್ಯವಾದ ಪರಿಮಳ
ದಿವ್ಯವಾದ ಪ್ರಕಾಶ, ಎಲ್ಲರಿಗೂ ಏನೋ ಒಂದು ವಿಧವಾದ ಆನಂದಾನುಭವ ಏರ್ಪಡುವುದಕ್ಕೆ ಪ್ರಾರಂಭವಾಯಿತು. ಆ ಸಹಸ್ರದಳದ ತಾವರೆ ಕ್ಷೀರಸಾಗರದಿಂದ ಮೇಲೆ 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 ಬರುವಾಗ ಅದರ ಮೇಲೆ ಆ ಅರಳಿದ ತಾವರೆಯ ಮೇಲೆ ವಿಕಾಸಿ ಕಮಲೆ ಸ್ಥಿತ, ಆ ಪೂರ್ಣವಾಗಿ ಅರಳಿದ ತಾವರೆಯ ಮೇಲೆ ಶ್ರೀದೇವಿ ಪಯಸಸ್ತಸ್ಮಾತ್ ಉದ್ಧಿತಾ ಧೃತ ಪಂಕಜ, ಆ ತಾವರೆಯ ಪುಷ್ಪದ ಮೇಲೆ ದಿವ್ಯಮಾಲ್ಯಾಂಬರಧರ, ಆಗ ತಾನೇ ಪೂರ್ಣವಾದಂತಹ ಮಂಗಳ ಸ್ನಾನವನ್ನು ಮಾಡಿ ದಿವ್ಯಮಾಲ್ಯಾಂಬರಧರ, ದಿವ್ಯವಾದ ಮಾಲೆಗಳನ್ನು ಧರಿಸಿ ನಖಶಿಖಾಂತ ಭೂಷಣಭೂಷಿತ, ಸಕಲಾಭರಣಗಳನ್ನು ಧರಿಸಿಕೊಂಡಂತಹ ಅತ್ಯದ್ಭುತವಾದ ಸೌಂದರ್ಯ ಲಾವಣ್ಯಗಳ ಕನಿಯಾಗಿ ಸಕಲ ಮಂಗಳ ದೇವತೆಯಾಗಿರ್ತಕ್ಕಂತಹ ಜಗತ್ತಿಗೆ ಮಂಗಳವನ್ನು ಉಂಟು ಮಾಡುವ ಶ್ರೀ ಮಹಾಲಕ್ಷ್ಮಿ ಆ ತಾವರೆಯ ಪುಷ್ಪದ ಮೇಲೆ ಆಸೀನಳಾಗಿ ಕ್ಷೀರಸಾಗರದಿಂದ ಮೇಲೆ ಬರುವುದನ್ನು ಎಲ್ಲರೂ ಕಂಡರು. ಹಾಗೆ ಬಂದಂತಹ ಆ ಮಹಾಲಕ್ಷ್ಮಿ ನೇರಾಗಿ ತಾವರೆಯ ಪುಷ್ಪದಿಂದ ಕೋಮಲವಾದ ಪಾದಗಳನ್ನು ಇಟ್ಟು ಕೆಳಗೆ ಇಳಿದು ಯಯೌ ವಕ್ಷಸ್ಥಲಂ ಹರೇಗೆ, ನೇರಾಗಿ ಬಂದು ಪರಮಾತ್ಮನ ವಕ್ಷಸ್ಥಳವನ್ನು ಏರಿ ಅಲ್ಲಿ ಕುಳಿತೇ ಬಿಟ್ಟಳು. ಯಯೌ ವಕ್ಷಸ್ಥಲಂ ಹರೇಗೆ ಮಾಧವನೈ, ಮಾಧವ ಅಂದ್ರೇನು? ಮಾ ಎಂದರೆ ಮಹಾಲಕ್ಷ್ಮಿ, ಲಕ್ಷ್ಮೀ ಪದ್ಮಾಲಯ ಪದ್ಮ ಕಮಲಾ ಶ್ರೀಹರಿಪ್ರಿಯ ಇಂದಿರಾ ಲೋಕಮಾತಾ ಮಾ ರಮಾ ಮಂಗಳ ದೇವತಾ. ಮಾ ಎಂದರೆ ಜಗನ್ಮಾತೆಯಾದ ಮಹಾಲಕ್ಷ್ಮಿ, ಅವಳ ಹೆಸರಲ್ಲವಾ? ಅವಳು ಆಗ ಏನು ಮಾಡಿದ್ಲು? ಪರಮಾತ್ಮನನ್ನು ವರ್ಣ ಮಾಡಿಬಿಟ್ಟಳು. ಮಾಧವ, ಧವ ಅಂದರೆ ಪತಿ, ಮಾಧವ ಅಂದರೆ ಯಾರು? ಶ್ರೀಯಪತಿ ಅಂತ ಅರ್ಥ. ಶ್ರೀ ಮಹಾಲಕ್ಷ್ಮಿಗೆ ಪತಿಯಾದವನೇ ಮಾಧವ. ಆಂಡಾಳು ಹೇಳ್ತಾಳೆ, ವಂಗಕ್ಕಡಲ್ ಕಡೆಯಿಂದ ಮಾಧವನೇ ಕ್ಷೀರಸಾಗರವನ್ನು ಮಥನ ಮಾಡಿ ಮಾಧವನಾದವನನ್ನು ಅಂತಾಳೆ ಇಲ್ಲಿ ದೇವಿ ಆಂಡಾಳು. ಮಾಧವನಾಗಿ ಬಿಟ್ಟನಂತೆ ಇವನು. ಆಗ ಎಲ್ಲ ವಿಷ್ಣು ಸಹಸ್ರನಾಮ ಕೂಡ ಏನು ಹೇಳುತ್ತೆ? ಶ್ರೀವತ್ಸವಕ್ಷಾಹ ಶ್ರೀವಾಸ ಶ್ರೀಪತಿ ಶ್ರೀಮತಾಂಬರ ಶ್ರೀಧ ಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀವಿಭಾವನ ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕತ್ರಯಾಶ್ರಯ. ಹೀಗೆಲ್ಲ ಶ್ರೀದೇವಿಗೆ ಆಶ್ರಯನಾಗಿ, ಶ್ರೀದೇವಿಯ ಕರವನ್ನು ಹಿಡಿದವನಾಗಿ, ಶ್ರೀದೇವಿಯನ್ನು ಧರಿಸಿದವನಾಗಿ, ಅವಳಿಗೆ ಪತಿಯಾದರೆ ಲೋಕತ್ರಯಾಶ್ರಯ, ಮೂರು ಲೋಕವು ಇವನನ್ನು ಆಶ್ರಯಣ ಮಾಡುತ್ತೆ. ಅವಳಿಲ್ಲ ಅಂದರೆ ಇವನನ್ನು ಯಾರು ಆಶ್ರಯಣ ಮಾಡ್ತಾರೆ? ಈ ರೀತಿ ಶ್ರೀಯ ಶ್ರೀಮಾನ್ ಲೋಕತ್ರಯಾಶ್ರಯ ಅಂದ್ಬಿಡ್ತು ವಿಷ್ಣು ಸಹಸ್ರನಾಮ. ಮೂರು ಲೋಕವು ಆಶ್ರಯಣ ಮಾಡಬೇಕಾದ್ರೆ ಇವನು ಶ್ರೀಯಪತಿಯಾಗಿ ಇರಬೇಕು. ಅವಳಿಲ್ಲ ಅಂದರೆ ಇವನನ್ನು ಯಾರು ಆಶ್ರಯಣ ಮಾಡ್ತಾರೆ? ಆ ರೀತಿ ಶ್ರೀಯಪತಿಯಾಗಿ ಮೂರೂ ಲೋಕಗಳಲ್ಲಿ ಇರುವವರಿಂದಲೂ ಆಶ್ರಯಣ ಮಾಡಲ್ಪಟ್ಟವನು ಯಾರು ಅಂದರೆ ಮಾಧವನೈ. ಕ್ಷೀರಸಾಗರವನ್ನು ಕಡೆದು ಮಾಧವನಾದವನು. ಆ ಕ್ಷೀರಸಾಗರವನ್ನು ಪರಮಾತ್ಮ ಇಷ್ಟೆಲ್ಲ ಕಷ್ಟಪಟ್ಟು ಕಳೆದನಲ್ಲವ. ಏನು ಕಳೆದ? ಇವನೇ ಕಳೆಯುವ ಹಗ್ಗ, ಇವನೇ ಕಡೆಗೋಲು, ಇವನೇ ಕೂರ್ಮ, ಇವನೇ ಅಜಿತ, ಇವನೇ ಕಳಿತಾನೆ, ಎಲ್ಲವನ್ನ ಇವನೇ ಮಾಡಿ ಎಷ್ಟು ಶ್ರಮಪಟ್ಟನಲ್ಲವ. ದೇವತೆಗಳ ಕ್ಷೀರಸಾಗರದಲ್ಲಿ ಮುಳುಗಿ ಹೋದ ಐಶ್ವರ್ಯವನ್ನ ಮತ್ತೆ ಆ 33 ಕೋಟಿಗೆ ಹಿಂದಿರುಗಿ ತಂದುಕೊಡುವುದಕ್ಕಾಗಿ ಈ ಪರಮಾತ್ಮ ಇಷ್ಟೆಲ್ಲ ಕಷ್ಟಪಟ್ಟನಲ್ಲವ. ವ್ಯಾಖ್ಯಾತ ಹೇಳ್ತಾರೆ, ನೀನು ಕಷ್ಟಪಟ್ಟ್ಯಾ, ನೀನು ಎಂಥ ಕಳ್ಳ ಅಂತ ನಮ್ಗೆ ಗೊತ್ತು ಅಂತಾಳೆ ಆಂಡಾಳು. ಏನು ಅಂದರು? ಇವನು ಇಷ್ಟೆಲ್ಲ ಕಷ್ಟಪಟ್ಟು ದೇವತೆಗಳ ಕಾರ್ಯ, ದೇವತೆಗಳಿಗೆ ಸಹಾಯ ಮಾಡಬೇಕು. ಪಾಪ ಎಲ್ಲ ಕಳ್ಕೊಂಡು ನಿಂತುಬಿಟ್ಟಿದ್ದಾರೆ, ಆರ್ತರಾಗಿಬಿಟ್ಟಿದ್ದಾರೆ. ಅವರಿಗೆ ನಾನು ಕೃಪೆ ಮಾಡಬೇಕು ಎಂಬ ದೇವ ಕಾರ್ಯವೆಂಬ ಒಂದು ವ್ಯಾಜದಿಂದ ಕ್ಷೀರಸಾಗರವನ್ನು ಕಡಿದು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಯಾಕೆ ಅಂದರು? ನಿನಗೆ ಮಹಾಲಕ್ಷ್ಮಿ ಬೇಕಾಗಿತ್ತು, ಮಾಡಿದೆ ಅಷ್ಟೇ. ಕಮಲಾಲಾಭೇನ ಸರ್ವಶ್ರಮ. ಲೋಕ ಏನು ಹೇಳುತ್ತೆ? ಅಯ್ಯೋ ದೇವತೆಗಳಿಗೋಸ್ಕರ ಎಷ್ಟು ಕಷ್ಟಪಟ್ಟ ಅಂತ. ಅದೆಲ್ಲ ಅಲ್ಲ, ನಿನಗೆ ಮಹಾಲಕ್ಷ್ಮಿ ಬೇಕಾಗಿತ್ತು, ನೀನಿಷ್ಟೆಲ್ಲ ಕಷ್ಟಪಟ್ಟೆ. ಅವಳನ್ನು ಪಡೆಯುವುದಕ್ಕೆ ನೀನು ಮಾಡಿದ್ದೇ ಇದು ಎಂಬುದಾಗಿ ಆಂಡಾಳು ಹೇಳ್ತಾಳೆ. ವಂಗಕ್ಕಡಲ್ ಕಡೆಯಿಂದ
ಮಾಧವನೈ ಕ್ಷೀರಸಾಗರವನ್ನು ಕಡೆದು ನೀನು ಶ್ರೀಯಪತಿಯಾದೆ ಕಮಲಾಲಾಭೇನ ಸರ್ವಶ್ರಮ. ಇಷ್ಟೆಲ್ಲ ಶ್ರಮ ಪಟ್ಟಿದ್ಯಾಕೆ ಅಂದರೆ ಇಂಥ ಹೆಂಡತಿ ಬೇಕಾಯಿತು, ಕಷ್ಟಪಟ್ಟೆ. ನೀನು ದೇವತೆಗಳ ಕಾರ್ಯ ಅನ್ನೋದಲ್ಲ ಬರೀ ನಾಟಕ, ಅದೆಲ್ಲ ಬೇಡ ನನ್ನ ಹತ್ರ ಅಂತಾಳೆ ದೇವಿಯ ಅಂಡಾಳ್. ಅವಳನ್ನು ಪಡೆಯುವುದಕ್ಕಾಗಿ ಇಷ್ಟಲ್ಲ ಶ್ರಮವನ್ನು ಪಟ್ಟೆಯಲ್ಲವಾ? ಹಾಗೆ ಶ್ರಮಪಟ್ಟು ಕ್ಷೀರಸಾಗರವನ್ನು ಕಳೆದವನು ಯಾರು ಅಂದರು. ಕೃಷ್ಣ ಅಂದ್ಬಿಟ್ರು ಆಳ್ವಾರ್ಗಳಲ್ಲ. ತಿರುವಾಯುಮೊಳಿಯಲ್ಲಿ ಆಳ್ವಾರ್ ಹೇಳ್ತಾರೆ, ಅಮರರ್ಕ್ ಅಮುದಿಂದ ಆಯರ್ ಕೊழுந்து ವಿಣ್ಣವರ ಮುದುಣ ಅಮುದಿಲ್ ವರಂ ಪೆಣ್ಣಮುದುಂಡವನೇ. ತಿರುಮಂಗ ಆಳ್ವಾರ್ ಹೇಳ್ತಾರೆ, ವಿಣ್ಣವರ್ ಅಮುದುಣ, ಆ 33 ಕೋಟಿನೂ ಅಮೃತ ಬಂತ ಅಂತ ಒಳ್ಳೆ ಮೇಕೆ ಹಾಗೆ ತಲೆ ಬಗ್ಗಿಸ್ಕೊಂಡು ಕ್ಷೀರಸಾಗರ ನೋಡ್ತಾ ಇದ್ದು, ಅದ್ಯಾವುದೋ ಸಾಯ್ದೇ ಇರೋ ಅಮೃತ ಇದೆಯಲ್ಲ ಅದನ್ನು ಕುಡ್ಕೊಂಡು ಕೂತಿದ್ರಂತೆ ಅವರೆಲ್ಲ ನೋಡಿಕೊಂಡು. ಆ ದೇವತೆಗಳು ಅದ್ಯಾವುದೋ ಅಮೃತವನ್ನು ನೋಡ್ತಾ ಅದನ್ನು ಪಡ್ಕೊಂಡ್ರೆ ಇವನೇನು ಮಾಡ್ದ, ಆ ಕ್ಷೀರಸಾಗರದಲ್ಲಿ ಬರುವಂತಹ ಸ್ತ್ರೀ ಎಂಬ ಅಮೃತವನ್ನು, ನಾರೀ ರತ್ನವನ್ನು ಇವನು ಲಪಟಾಯಿಸಿಬಿಟ್ಟ ಅಂತ ಹೇಳ್ತಾರೆ ಇಲ್ಲಿ. ಹೇಗೆ ವಿಣ್ಣವರ ಅಮುದುಣ, ಆ ದೇವತೆಗಳು ಅದ್ಯಾವುದೋ ಲೌಕಿಕವಾದ ಅಮೃತ, ಇವನೇನು ಮಾಡ್ದ, ಅಮುದಿಲ್ವರುಂ ಪೆಣ್ಣಮುದುಂಡವನೇ, ಆ ಸ್ತ್ರೀ ಎಂಬ ಅಮೃತ ಮಹಾಲಕ್ಷ್ಮಿಯಾದ ಅಮೃತವನ್ನು ಅವರೆಲ್ಲರನ್ನ ಮೋಸ ಮಾಡಿ ಅದ್ಯಾವುದೋ ಅಮೃತ ಕೊಟ್ಬಿಟ್ಟು ಶ್ರೀ ಮಹಾಲಕ್ಷ್ಮಿಯಾದ ಅಮೃತವನ್ನು ತಾನು ಸ್ವೀಕಾರ ಮಾಡಿದನಲ್ಲ, ಇದು ಯಾರು ಅಂದರು, ನೀನು ಅಂತಾಳೆ. ಆ ಮೋಸ ವಂಚನೆ ಕೆಲಸ ಎಲ್ಲ ನೀನೇ ಮಾಡೋನು ಕೃಷ್ಣ, ಅದನ್ನು ಮಾಡಿದವನು ನೀನು. ಕಾರಣ ಏನು ಅಂತ ಕೇಳಿದ್ರೆ, ಆ ಅಮರರ್ಕ್ ಅಮುದಿಯಿಂದ ಆಯರ್ ಕೊழுந்து, ಕಡೆಯುವುದಕ್ಕೆ ಬರಬೇಕಲ್ವಾ. ಯಾರ್ಯಾರೋ ಕಡಿದ್ರೆ ಮೊಸರಲ್ಲಿ ಬೆಣ್ಣೆ ಬರೋದೇ ಇಲ್ಲ. ಯಾರು ಕಡಿಬೇಕು? ಒಳ್ಳೆಯ ಜಾತಿಯ ಗೊಲ್ಲ ಗೋಪಿಕೆಯರು ಬೆಣ್ಣೆನ ಕಡಿಬೇಕು. ಇವನು ಜಾತಿ ಗೊಲ್ಲ, ಇವನು ಕಡಿದ್ರೆ ಅಮೃತ ಬರುತ್ತಂತೆ. ಬೇರೆ ಯಾರ್ಯಾರೋ ರಾಮ ವರಾಹ ಹಯಗ್ರೀವ ವಾಮನ ಕಡಿದ್ರೆ ಬರೋಲ್ವಂತೆ. ಅದರಿಂದ ಅಮರರ್ಕ್ ಅಮುದಿಯಿಂದ ಆಯರ್ ಕೊழுந்து, ಗೊಲ್ಲನಾದ ನೀನು ಕರೆದೆ ಅಮೃತ ಬಂತು ಅಂತಾರೆ ಆಳ್ವಾರ್. ರಸವಾಗಿ ಅನುಭವಿಸುವುದು ಎಲ್ಲವೂ ಇವನೇ ಅಲ್ಲವ. ಆದರೆ ಈಗಿವರು ಕೃಷ್ಣನನ್ನು ನೋಡ್ತಾ ಇದ್ದಾರೆ. ಆ ರೀತಿ ಅಲ್ಲಿ ಆ ಕ್ಷೀರಸಾಗರವನ್ನು ಕಡೆದು ಮಹಾಲಕ್ಷ್ಮಿ ಎಂಬತಕ್ಕಂತಹ ಪೆಣ್ಣಮುದು ಅವಳನ್ನು ಪಡೆದಂತೆ ಇಲ್ಲಿ ಮೊಸರನ್ನು ಕಡೆಯುವ ಕುಲದಲ್ಲಿ ಹುಟ್ಟಿ, ಆ ಮೊಸರನ್ನು ಕಡೆಯುವ ಕುಲದಲ್ಲಿ ಹುಟ್ಟಿದ ನಮ್ಮನ್ನು ನೀನು ಪಡೆದುಕೊಳ್ಳುವುದಕ್ಕಾಗಿ ಪರಮಪದದಿಂದ ಇಲ್ಲಿ ಬಂದೆಯಲ್ಲವಾ ಎಂಬ ಹಾಗೆ ಕೇಳ್ತಾಳೆ. ವಂಗಕ್ಕಡಲ್ ಕಡೆಯಿಂದ ಮಾಧವನೈ ಎಂಬುದಾಗಿ ಆ ಪಾರ್ಕಡರುಳ್ ಪೈಯತ್ತು ಇನ್ನ ಪರಮನ್ನಂತ ಕ್ಷೀರಾಬ್ಧಿನಾಥನ ಪಾದಗಳನ್ನು ಹಾಡಿ ಅಂತ ಪ್ರಾರಂಭದಲ್ಲಿ ಹೇಳಿದ್ರು. ಕೊನೆಯಲ್ಲೇನು ಹೇಳ್ತಾರೆ, ವಂಗಕ್ಕಡಲ್ ಕಡೆಯಿಂದ ಮಾಧವನೈ, ಕ್ಷೀರಸಾಗರದಲ್ಲಿರುವ ಮಾಧವನಲ್ಲಿ ಮುಗಿಸ್ತಾರೆ. ಅಂದರೆ ಏನು, ಪರಮಾತ್ಮನಾದ ಕ್ಷೀರಾಬ್ಧಿನಾಥನನ್ನು ಪ್ರಾರಂಭದಲ್ಲಿ ಪಾದಗಳನ್ನು ಹೇಳಿದ್ಲು ಆಂಡಾಳ್. ಈಗ ಮಾಧವನೈ ಅಂತ ಅವನನ್ನೇ ಕೊಂಡಾಡ್ತಾ ಇದ್ದಾಳೆ. ಇದರಲ್ಲಿ ಒಂದು ವಿಶೇಷ ಅರ್ಥವನ್ನು ವ್ಯಾಖ್ಯಾತ ತಿಳಿಸ್ತಾರೆ. ಪಾರ್ಕಡಲು ಪೈಯತ್ತು ಇನ್ನ ಪರಮನ್ ಎಂದಳಲ್ಲವ, ಅಂತಹ ಪರಾತ್ಪರನಾದ ನೀನು, ನಿನಗೆ ಮಹಾಲಕ್ಷ್ಮಿ ಬೇಕಾಗಿತ್ತು. ಲೋಕದಲ್ಲಿ ನೋಡೋರಿಗೆ ಅಯ್ಯೋ ದೇವತೆಗಳಿಗೆ ಎಷ್ಟು ಸಹಾಯ ಮಾಡ್ತಿದ್ದಾನೆ ಅಂತ, ಅದೆಲ್ಲ ನಾಟಕ. ನಿನಗೆ ಮಹಾಲಕ್ಷ್ಮಿ ಬೇಕಾಗಿತ್ತು, ನೀ ಎಲ್ಲ ಮಾಡಿದೆ. ವಂಗಕ್ಕಡಲ್ ಕಡೆಯಿಂದ ಮಾಧವನೈ, ಮಾಧವನಾದವನನ್ನು ಅಂತಾಳು. ಈ ಮಹಾಲಕ್ಷ್ಮಿ ಎಲ್ಲ ಬಿಟ್ಟು ಆ ತಾವರೆಯ ಪುಷ್ಪದ ಮೇಲೆ ಕುಳಿತು ಸರ್ವಾಲಂಕಾರ ಭೂಷಿತಳಾಗಿ ಸಕಲ ಲೋಕಕ್ಕೂ ಮಂಗಳವನ್ನು ಉಂಟು ಮಾಡುವ ಮಂಗಳ ದೇವತೆಯಾದ ಆ ಜಗನ್ಮಾತೆ ಮಹಾಲಕ್ಷ್ಮಿ ಕ್ಷೀರಸಾಗರದಿಂದ ಮೇಲೆ ಬಂದ ಕೂಡಲೇ ಎಲ್ಲವನ್ನ ಬಿಟ್ಟುಬಿಟ್ಟು, ತಾನು ಹುಟ್ಟಿದ ತಾವರೆಯನ್ನು ಬಿಟ್ಟುಬಿಟ್ಟು, ಯಯೌ ವಕ್ಷಸ್ಥಲಂ ಹರೆ ಪಶ್ಯತಾಂ ಸರ್ವದೇವಾನಾಂ, ಎಲ್ಲ ದೇವತೆಗಳು ರಾಕ್ಷಸರು ಋಷಿಮುನಿಗಣಗಳು ಕೂಡ ನೋಡ್ತಾ ಇರುವ ಹಾಗೆಯೇ ಇವಳು ವಿಷ್ಣುವಿನ ವಕ್ಷಸ್ಥಳವನ್ನು ಏರಿಯೇ ಬಿಟ್ಟಳಲ್ಲ ಅಂತ ಕೇಳಿದ್ರು. ಎಲ್ಲ ನೋಡ್ತಾ ಇರುವಾಗ ಎಲ್ಲರನ್ನ ಬಿಟ್ಟು ಇವಳು ಇವನನ್ನೇ ಯಾತಕ್ಕೆ, ಇವನ ವಕ್ಷಸ್ಥಳವನ್ನೇ ಯಾಕೆ ಏರಿದಳು, ಇವನನ್ನೇ ಯಾಕೆ ವಿವಾಹವಾದಳು ಅಂತ ಕೇಳಿದ್ರು. ಆಂಡಾಳು ಹೇಳ್ತಾಳೆ, ಕೇಶವನೈ, ಕೇಶವನಾಗಿದ್ದ, ಆದ್ದರಿಂದ ಇವಳು ಮಹಾಲಕ್ಷ್ಮಿ ಅವನನ್ನು ಒರೆಸ್ಬಿಟ್ಲು ಅಂದರು. ಕೇಶವನಾದದ್ದರಿಂದ ಮಾಧವನಾದ, ಕೇಶವನಾಗಿ ಇದ್ದದ್ದರಿಂದ ಮಹಾಲಕ್ಷ್ಮಿ ಇವನನ್ನು ವರ್ಣನ ಮಾಡಿದಳು, ಆದ್ದರಿಂದ ಮಾಧವನಾದ ಅಂದ್ಬಿಟ್ರು.
ನಮಗೆ ಇದು ಅರ್ಥವಾಗಲಿಲ್ಲ, ಅದು ಅರ್ಥವಾಗಲಿಲ್ಲ. ಕೇಶವನಾದದ್ದರಿಂದ ಮಾಧವನಾದ ಅಂತಳೆ ಆಂಡಾಳ್ ವಂಗಕ್ಕಡಲ್ ಕಡೆಯಿಂದ ಮಾಧವನೈ ಕೇಶವನೈ. ಕ್ಷೀರಸಾಗರದಲ್ಲಿ ಹಡಗು ಉಂಟ ಅಂತ ಕೇಳಿದ್ರು. ವಂಗಕ್ಕಡಲ್ ಅಂತ ಇದ್ದಾಳಲ್ಲವ ಆಂಡಾಳ್, ಕ್ಷೀರ ಸಮುದ್ರದಲ್ಲಿ ಹಡಗುಗಳು ಉಂಟ ಎಂಬುದಾಗಿ ಕೇಳಿದ್ರೆ ಇದೆ ಎಂದರು. ಆ ಕ್ಷೀರಸಾಗರದಲ್ಲಿ ಶ್ವೇತದ್ವೀಪ ಅಂತಿದೆಯಂತೆ. ಸಮುದ್ರ ಅಂದಮೇಲೆ ಅಲ್ಲಲ್ಲಿ ದ್ವೀಪಗಳಿರುತ್ತಲ್ಲವ, ಅಲ್ಲಿ ಶ್ವೇತದ್ವೀಪ ಅಂತಿದೆಯಂತೆ. ಶ್ವೇತದ್ವೀಪ ನಿವಾಸಿಗಳು ಅಂತಲೇ ಕೆಲವರು ಇದ್ದಾರೆ. ಪರಮ ಭಕ್ತರು, ಪರಮ ಮಾರ್ಧವ ಗುಣದಿಂದ ಮೃದು ಸ್ವಭಾವವನ್ನು ಉಳ್ಳವರು, ಅನವರತ ಪರಮಾತ್ಮನನ್ನು ಆರಾಧನೆ ಮಾಡುವವರು. ಅವರುಗಳು ಅಲ್ಲಲ್ಲಿ ಹಡಗಲ್ಲಿ ಓಡಾಡ್ತಾ ಇರ್ತಾರಂತೆ ಕ್ಷೀರಸಾಗರದಲ್ಲಿ. ಅವರು ಸಂಚಾರ ಮಾಡುವ ಆ ಹಡಗುಗಳಿಗೆ ಯಾವ ಆಪತ್ತಿ ಏರ್ಪಡದಂತೆ ಕ್ಷೀರಸಾಗರವನ್ನು ಕಡದವನು ಇವನು ತಳೆ ಆಂಡಾಳ್ ವಂಗಕ್ಕಡಲ್ ಕಡೆಯಿಂದ ಮಾಧವನೈ ಕೇಶವನೈ. ಕೇಶವನಾದದ್ದರಿಂದ ಮಾಧವನಾದ ಅಂದ್ಬಿಟ್ಲು. ಮಾಧವ ಅಂದ್ರೇನು? ಲಕ್ಷ್ಮೀಪತಿ. ಕೇಶವನಾಗಿ ಇದ್ದದ್ದರಿಂದ ಮಹಾಲಕ್ಷ್ಮಿ ಇವನನ್ನು ವರಣ ಮಾಡಿದಳು, ಇವನನ್ನು ವಿವಾಹವಾದಳು, ಇವನ ವಕ್ಷಸ್ಥಳವನ್ನು ಏರಿದಳು. ಕೇಶವನಾದ್ದರಿಂದ ಮಾಧವನಾದ ಅಂದರೆ ಏನರ್ಥ? ಕೇಶವ ಶಬ್ದಕ್ಕೆ 3 ಅರ್ಥಗಳು. ಮೊದಲನೆಯ ಅರ್ಥ ಏನು ಅಂದರು, ಕೈತಿ ಬ್ರಹ್ಮಣೋ ನಾಮ ಈಶೋಹಂ ಸರ್ವದೇಹಿನಾಂ ತವಾಂಕೆ ಅಂಗ ಸಂಭೂತೌ ತಸ್ಮಾತ್ ಕೇಶವನಾಮವಾನ್ ಎಂಬುದಾಗಿ ಕೇಶವನಾಮಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಕಾಯ್ ಎಂದರೆ ಚತುರ್ಮುಖ ಬ್ರಹ್ಮ, ಕಾಯ್ ಎಂದರೆ ಕಾಯ್ ಎಂದರೆ ಚತುರ್ಮುಖ ಬ್ರಹ್ಮ. ಈಶಾ ಎಂದರೆ ಪಾರ್ವತೀಪತಿಯಾದ ಪರಮಶಿವ. ಕಾ ಎಂಬ ಚತುರ್ಮುಖ ಬ್ರಹ್ಮನಿಗೂ ಈಶಾ ಎಂಬ ಪಾರ್ವತೀಪತಿಯಾದ ಶಿವನಿಗೂ ಕೂಡ ಶರೀರದಲ್ಲಿ ಸ್ಥಾನವನ್ನು ಕೊಟ್ಟು ಅವರ ಉತ್ಪತ್ತಿಗೆ ಕಾರಣವಾಗಿ ಅವರಿಗೆ ತನ್ನ ಶರೀರದಲ್ಲಿ ಸ್ಥಾನವನ್ನು ಕೊಟ್ಟು ಅವರಿಬ್ಬರಿಗೂ ಒಡೆಯನಾದವನು ಯಾವನೋ ಅವನು ಕೇಶವ. ಕಾ ಅಂದರೆ ಚತುರ್ಮುಖ ಬ್ರಹ್ಮ, ಈಶಾ ಅಂದರೆ ಇವನು. ಆ ಚತುರ್ಮುಖ ಬ್ರಹ್ಮ ನಾಭಿ ಕಮಲದಲ್ಲಿ ಇದ್ದಾನೆ. ಪರಮಶಿವ ಎಲ್ಲಿದ್ದಾನೆ? ವಲತ್ತನಂ ತಿರಿಪುರಮೆರಿತ್ತವನ್. ಪರಮಾತ್ಮನ ಎಡಭಾಗದ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ, ಬಲಭಾಗದಲ್ಲಿ ಯಾರಿದ್ದಾನೆ? ರುದ್ರ. ಪರಮಾತ್ಮ ತನ್ನ ಶರೀರದ ಬಲಭಾಗದಲ್ಲಿ ರುದ್ರನನ್ನು ಇಟ್ಕೊಂಡಿದ್ದಾನೆ. ಈ ರೀತಿ ಆ ಚತುರ್ಮುಖ ಬ್ರಹ್ಮನಿಗೂ ಆ ಪರಮಶಿವನಿಗೂ ಶರೀರದಲ್ಲಿ ಸ್ಥಾನವನ್ನು ಕೊಟ್ಟು ಅವರನ್ನು ಕಾಪಾಡ್ತಾ ಅವರ ಉತ್ಪತ್ತಿಗೂ ಇವನೇ ಕಾರಣ, ಅವರನ್ನು ಶರೀರದಲ್ಲಿ ಸ್ಥಳವನ್ನು ಕೊಟ್ಟು ರಕ್ಷಣೆ ಮಾಡ್ತಾ ಇರೋದರಿಂದ ಅವರಿಬ್ಬರಿಗೂ ಒಡೆಯನಾದವನು ಯಾವನೋ ಅವನು ಕೇಶವ. ಇವಳು ಬಂದ್ಲಂತೆ, ತಾವರೆಯ ಪುಷ್ಪದಲ್ಲಿ ಕುಳಿತುಕೊಂಡು ನೋಡಿದ್ಲಂತೆ. ಸುತ್ತಲೂ ಕೂಡ 33 ಕೋಟಿ ಏನೋ ನೋಡ್ತಾಳೆ. ನೋಡಿದಾಗ ಚತುರ್ಮುಖ ಬ್ರಹ್ಮ ಇದ್ದಾನೆ, ಅಲ್ಲಿ ನೀಲಕಂಠ ಆಗತಾನೆ ಆ ವಿಷವನ್ನು ಪಾನ ಮಾಡಿದ ಕರ್ಕೋಟಕ ವಿಷವನ್ನು ಪಾನ ಮಾಡಿದ ನೀಲಕಂಠನಾದ ಪರಮಶಿವ ಇದ್ದಾನೆ. ಎಲ್ಲರನ್ನ ನೋಡಲ್ಲಂತೆ. ಒಂದು ಹೆಣ್ಣಿಗೆ ಏನು ಆಸೆ? ತನ್ನ ಪತಿ ಎಲ್ಲರಿಗಿಂತ ಉತ್ತಮವಾದ ಪದವಿಯಲ್ಲಿ ಇರಬೇಕು, ಟಾಪ್ 1 ಆಗಿರಬೇಕು. ಎಲ್ಲ ಹೆಣ್ಣಿಗೂ ಆಸೆ ಅಲ್ಲವ, ನನ್ನ ಪತಿ ಉನ್ನತವಾದ ಸ್ಥಾನದಲ್ಲಿ ಇರಬೇಕು ಅಂತ. ಹಾಗೆ ಮಹಾಲಕ್ಷ್ಮಿ ತಾವರೆಯ ಪುಷ್ಪದಲ್ಲಿ ಕುಳಿತು ಆ ಕ್ಷೀರಸಾಗರದಿಂದ ಬರುವಾಗ ಒಮ್ಮೆ ಎಲ್ಲರನ್ನ ನೋಡಿದ್ಲಂತೆ. ಎಲ್ಲರನ್ನ ನೋಡಿದಾಗ ಎಲ್ಲರಿಗೂ ದೇವಾದಿದೇವನಾಗಿ ಇದ್ದವನು ಇವನು ಕೇಶವ. ಬ್ರಹ್ಮನಿಗೂ ಪರಮಶಿವನಿಗೂ ಅಧಿಪತಿಯಾಗಿರೋನು ಇವನಾದ್ರಿಂದ ಇವನ್ ಟಾಪ್ 1. ಇವನನ್ನು ವಿವಾಹವಾಗಬೇಕು ಅಂತಲಂತೆ ನೇರಾಗಿ ಬಂದು ಯಯೌ ವಕ್ಷಸ್ಥಲಂ ಹರೇಗೆ ಕೇಶವನಾದ್ದರಿಂದ ಮಾಧವನಾದ. ಎರಡನೆಯ ಅರ್ಥ, ಕೇಶವ ಶಬ್ದಕ್ಕೆ ಏನರ್ಥ? ಪ್ರಶಸ್ತ ಕೇಶ, ಸುಂದರವಾದ ತಲೆಕೂದಲನ್ನು ಉಳ್ಳವನಂತೆ. ಆ ಪರಮಾತ್ಮನ ಸೌಂದರ್ಯ ಅತ್ಯಧಿಕವಾಗಿರುವುದೇ ಆ ಅಲೆಯುವ ಗುಂಗುರಾದ ಭುಜದ ಮೇಲೆ ಹರಡಿ ಅಲೆಯತಕ್ಕಂತಹ ಪರಮಾತ್ಮನ ಆ ಕೂದಲಿದೆಯಲ್ಲ, ಸಾಗರವನ್ನು ಬೇರೆ ಕಡಿತಾ ಇದ್ದಾನಲ್ವಾ, ಕಟ್ಟಿಕೊಂಡ ಮುಡಿಯೆಲ್ಲ ಬಿಚ್ಚೋಗ್ಬಿಟ್ಟಿದೆಯಂತೆ. ಆ ಭುಜದ ಮೇಲೆ ಗುಂಗುರಾದ ಕೂದಲು ಅಲಿತಾ ಇದೆಯಂತೆ. ನೋಡದಂತೆ ಏನು ಕೇಶ ಸೌಂದರ್ಯ! ಪ್ರಶಸ್ತ ಕೇಶ ಕೇಶವ. ಪ್ರಶಸ್ತವಾದ ಕೇಶವುಳ್ಳವನು ಯಾರೋ ಅವನ ಕೇಶವ. ಏನು ಸುಂದರವಾಗಿದೆ ತಲೆ ಕೂದಲು. ತಲೆಯಲ್ಲಿ ಕೂದಲೇ ಇರೋ ಬಾಲ್ಡಿನ ಯಾವಳಾರು ಹುಡುಗಿ ಮೆಚ್ತಾಳ? ಬೇಡಪ್ಪ ಅಂತಾಳೆ. ಈ ಮಹಾಲಕ್ಷ್ಮಿ ನೋಡಿದ್ರಂತೆ ಆ ಚತುರ್ಮುಖನಿಗೆ 4 ಮುಖ.
ಈ ಶಿವಂದೋ ಬರೀ ಜಟ ಕಟ್ಕೊಂಡಿರೋ ತಲೆ ಕೂದಲು, ಚಿಚಿ ಇವ್ರ ತಲೆ ಕೂದಲೆಲ್ಲ ಚೆನ್ನಾಗಿಲ್ಲ, ಏನು ಚೆನ್ನಾಗಿದೆ ಇವನ್ ತಲೆ ಕೂದಲು, ಪ್ರಶಸ್ತ ಕೇಶ, ಇವನನ್ನ ವಿವಾಹವಾಗಬೇಕು, ಏನು ಸುಂದರವಾಗಿದ್ದಾನೆ, ಏನು ಸುಂದರವಾದ ತಲೆ ಕೂದಲು ಅಂತ ಅವನನ್ನ ವಿವಾಹವಾಗಿಬಿಟ್ಲಂತೆ. ಕೇಶವನಾದ್ದರಿಂದ ಮಾಧವನಾದ. ಒಂದು ವಿವಾಹ ನಡೆಯುತ್ತೆ, ವಿವಾಹದಲ್ಲಿ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯಗಳಿರತ್ತೆ. ಅದು ಏನೇನು ಅಭಿಪ್ರಾಯ ಅಂತ ಕೇಳಿದ್ರು. ಒಬ್ಬ ವರನನ್ನ ತನ್ನ ಮಗಳಿಗಾಗಿ ವರನನ್ನ ನೋಡುವಾಗ ಆ ತಂದೆ ಏನು ಬಯಸ್ತಾನೆ ಅಂದರೆ, ನನಗಂತೂ ಸಂಸಾರದ ಜವಾಬ್ದಾರಿ, ನಾನು ಹೆಚ್ಚಿಗೆ ವಿದ್ಯಾಭ್ಯಾಸ ಮಾಡೋಕ್ಕಾಗಲಿಲ್ಲ, ಸಂಸಾರದ ಜವಾಬ್ದಾರಿ ಹೊತ್ಕೊಳ್ಳೋಕೆ ನಾನು ಬಹಳ ಬೇಗ ನಾವು ಉದ್ಯೋಗಕ್ಕೆ ಹೋಗಬೇಕಾಯ್ತು, ಅದರಿಂದ ಬರುವ ಅಳಿಯನಾದರೂ ಕೂಡ ಒಳ್ಳೆ ವಿದ್ಯಾವಂತನಾಗಿರಬೇಕು ಅಂತ ಇವನು ಬಯಸ್ತಾನಂತೆ. ಪಿತಾಶ್ರುತಂ. ಸರಿ, ತಾಯಿ ಏನು ಹೇಳ್ತಾಳಂತೆ, ಅಯ್ಯ ವಿದ್ಯೆ ಕಟ್ಕೊಂಡು ಏನಾಗಬೇಕು, ನಿಮ್ಮ ಅಪ್ಪನ ಕಟ್ಕೊಂಡು ನನ್ನ ಅವಸ್ಥೆ ನೋಡು, ಅಲ್ಲೊಂದು ಸೀರೆ ಇಲ್ಲೊಂದು ಸೀರೆ, ಇಷ್ಟು ಬಿಟ್ಟರೆ ಜೀವನದಲ್ಲಿ ನಾನು ಇನ್ನೇನು ಕಂಡೆ ಬೇರೆ, ಆದ್ದರಿಂದ ಒಳ್ಳೆಯ ಧನಿಕನನ್ನು ವಿವಾಹವಾಗು, ಹಣ ಇರೋ ನನ್ನ ಮದುವೆ ಆಗು, ಚೆನ್ನಾಗಿರಬೇಕು, ಒಳ್ಳೆ ಲಕ್ಸುರಿಯಸ್ ಆಗಿ ಬಾಳಬೇಕು, ಏನು ಪ್ರಯೋಜನ ನೋಡಿ ಇವ್ರನ್ನ ಕಟ್ಕೊಂಡು ನನ್ನ ಸ್ಥಿತಿ ಎಂಬುದಾಗಿ ತಾಯಿ ಹೇಳ್ತಾಳಂತೆ. ಐಶ್ವರ್ಯವಾನ್, ಧನವಾನಾದವನನ್ನು ವಿವಾಹವಾಗು ಅಂತ. ತಾಯಿಗೆ ಅಳಿಯ ಹೇಗಿರಬೇಕು ಅಂತ ಕೇಳಿದ್ರೆ, ಮಾತಾವಿತ್ತಂ, ಹಣ ಇರುವ ಅಳಿಯನಾಗಿ ಬರಬೇಕು ಅಂತ ತಾಯಿ ನೋಡ್ತಾಳಂತೆ. ಆಮೇಲೆ ಬಂಧು ಬಾಂಧವರು ಏನು ನೋಡ್ತಾರೆ, ಪಿತಾಶ್ರುತಂ ಮಾತಾವಿತ್ತಂ ಕುಲಮಿಚ್ಛಂತಿ ಬಾಂಧವಾಹ. ಬಂಧುಗಳೇನು ಹೇಳ್ತಾರೆ, ನಾಳೆ ನಮ್ಮ ಮಗಳು ಮನೆಗೆ ಹೋದರೆ ಒಂದು ಹೊತ್ತು ಊಟ ಮಾಡೋವಂಥ ಕುಲ ಆಗಬೇಕಲ್ವಾ, ಯಾರ್ಯಾರನ್ನೋ ಕಟ್ಕೊಂಡ್ರೆ ಹೇಗೆ ಅವ್ರ ಮನೆಗೆ ಹೋಗೋದು, ಹೇಗೆ ಅವ್ರ ಮನೇಲಿ ತಿನ್ನೋದು, ಆದ್ದರಿಂದ ಒಳ್ಳೆ ಕುಲ ಜಾತಿ ಯೋಗ್ಯತೆ ಅದ ಇರೋವಂಥ ಉತ್ಕೃಷ್ಟವಾದ ಕುಲದ ವರನಾಗಬೇಕು ಅಂತ ಬಂಧುಗಳೆಲ್ಲ ಹೇಳ್ತಾರಂತೆ. ಕುಲಮಿಚ್ಛಂತಿ ಬಾಂಧವಾಹ. ತಂದೆ ವಿದ್ಯಾಭ್ಯಾಸವನ್ನು ಅಪೇಕ್ಷೆ ಪಡ್ತಾನೆ, ತಾಯಿ ಐಶ್ವರ್ಯವನ್ನು ಅಪೇಕ್ಷೆ ಪಡ್ತಾಳೆ, ಬಂಧುಗಳು ಸತ್ಕುಲವನ್ನು ಅಪೇಕ್ಷೆ ಪಡ್ತಾರೆ. ಆಮೇಲೆ ಈ ಮದುವೆಗೆಲ್ಲ ಬರ್ತಾರಲ್ಲ ಜನ, ಅವರೇನು ಆಸೆ ಪಡ್ತಾರೆ, ಭೃಷ್ಟಾನ್ನಮಿಚ್ಛಂತಿ ಇತರೇ ಜನ. ಯಾರನ್ನಾದರೂ ಮದುವೆ ಆಗಲಿ, ಒಳ್ಳೆ ಊಟ ಹಾಕಿದ್ರೆ ಮದುವೆಯಲ್ಲಿ ನಮ್ಗೆ ಅಷ್ಟು ಸಾಕು ಅಂತ ಊಟ ಮಾಡ್ತಾರೆ, ಮದುವೆನೂ ಮರೆತುಬಿಟ್ಟು ಹೋಗ್ತಾ ಇರ್ತಾರೆ. ಆದರೆ ಈ ಮದುವೆಯಾಗುವ ಕನ್ಯೆ ಏನು ಆಸೆ ಪಡ್ತಾಳೆ, ಇವಳೇನು ಆಸೆ ಪಡ್ತಾಳೆ, ಪಿತಾಶ್ರುತಂ ಮಾತಾವಿತ್ತಂ ಕುಲಮಿಚ್ಛಂತಿ ಬಾಂಧವಾಹ. ಇವಳೇನು ಆಸೆ ಪಡ್ತಾಳೆ, ಕನ್ಯಾ ವರಯತೆ ರೂಪಂ, ತನಗೆ ಬರುವ ಪತಿ ಅತಿ ಸುಂದರನಾಗಿರಬೇಕು ಅಂತ ಆಸೆ ಪಡ್ತಾಳಂತೆ. ಫ್ರೆಂಡ್ಸ್ಗೆಲ್ಲ ತೋರಿಸ್ಬೇಡ್ವಾ, ಸಿ ಹೌ ಹ್ಯಾಂಡ್ಸಮ್ ಮೈ ಹಸ್ಬೆಂಡ್ ಈಸ್ ಅಂತ ಹೇಳಬೇಕಲ್ಲ. ಆ ರೀತಿಯಾಗಿ ಆ ಸೌಂದರ್ಯ ತನ್ನ ಪತಿ ಈ ಪ್ರಪಂಚದಲ್ಲೇ ಭುವನ ಸುಂದರನಾಗಿರಬೇಕು ಅಂತ ಆಸೆ ಪಡ್ತಾಳೆ. ರುಕ್ಮಿಣಿ ಕೃಷ್ಣ ಪರಮಾತ್ಮನಿಗೆ ಪತ್ರವನ್ನು ಬರೆದಾಗ ಏನು ಹೇಳಿದ್ಲು, ಸುತ್ವಾ ಗುಣಾನ್ ಭುವನ ಸುಂದರ. ಭುವನ ಸುಂದರನಾದ್ದರಿಂದ ನಿನ್ನ ಸೌಂದರ್ಯದ ವರ್ಣನೆಯನ್ನು ಕೇಳಿ 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 ಅದರಿಂದಲೇ ನಾ ಮೋಹಿತಳಾಗ್ಬಿಟ್ಟಿದ್ದೀನಿ ಅಂತಾಳೆ ರುಕ್ಮಿಣಿ. ಕನ್ಯಾ ವರಯತೆ ರೂಪಂ ಎಂಬುದಾಗಿ ಇಲ್ಲಿ ಈ ಮಹಾಲಕ್ಷ್ಮಿ ನೋಡ್ತಾಳೆ, ಎಲ್ಲರಿಗಿಂತ ಅತಿ ಸುಂದರನಾಗಿ ಚಲವನಾಗಿ ಇರುವವನು, ಅಲೆಯುವ ಕೂದಲುಗಳ ರಾಶಿಯಿಂದ ಕೂಡಿ ಅತಿ ಸುಂದರನಾಗಿ ಇರುವವನು ಇವನಾದ್ದರಿಂದ ಇವನ ವಕ್ಷಸ್ಥಳ ಏರ್ ಕೂತ್ಕೊಂಡ್ಬಿಟ್ಲಂತೆ, ಇವನೇ ಪತಿ ಅಂತ. ಒಳ್ಳೆಯ ಕೇಶವುಳ್ಳವನಾದ್ದರಿಂದ ಮಾಧವನಾದ. ಪ್ರಶಸ್ತ ಕೇಶ ಕೇಶವ. ಮೂರನೆಯ ಅರ್ಥ ಏನು, ಕೇಶಿ ಸಂಹಾರಕ ಕೇಶವ. ಕೇಶಿ ಎಂಬ ರಾಕ್ಷಸನನ್ನು ಕೃಷ್ಣಾವತಾರದಲ್ಲಿ ವಧೆ ಮಾಡಿದನಲ್ಲವಾ, ಆ ರೀತಿ ಕೇಶಿಯನ್ನು ವಧೆ ಮಾಡಿದವನು ಎಂಬುದಕ್ಕಾಗಿ ಇವನನ್ನು ವಿವಾಹ ಮಾಡಲಂತೆ. ಅದರ ಅರ್ಥ ಏನು, ವಿರೋಧಿ ನಿರಸನವನ್ನು ಮಾಡುವವನು. ಸಕಲ ಜೀವಾತ್ಮರುಗಳಿಗೂ ಕೂಡ ಇರುವ ವಿರೋಧಿಗಳನ್ನು ಕಳೆದು ವಿರೋಧಿ ನಿರಸನವನ್ನು ಮಾಡಿ ಜಗತ್ತನ್ನು ರಕ್ಷಣೆ ಮಾಡುವವನು, ನನ್ನ ಮಕ್ಕಳನ್ನು ಕಾಪಾಡುವವನು. ಅವಳು ಜಗನ್ಮಾತೆಯಲ್ಲವ, ತಾಯಿ ಅಲ್ಲವ, ತಾಯಿಗೆ ಯಾವಾಗಲೂ ಮಕ್ಕಳ ಚಿಂತೆ. ಆದ್ದರಿಂದ ಸಕಲ ಜೀವಾತ್ಮಗಳನ್ನು ಕೂಡ ವಿರೋಧಿ ನಿರಸನವನ್ನು ಮಾಡಿ ರಕ್ಷಣೆ ಮಾಡುವವನಾದ್ದರಿಂದ ಇವನೇ ನನಗೆ ಪತಿ ಅಂತ ಹೇಳಿ ಅವನಿಗೆ ಮಾಲೆ ಇಟ್ಟಳು. ಹೀಗೆ ಬ್ರಹ್ಮರುದ್ರಾದಿಗಳಿಗೆ ಒಡೆಯನಾಗಿ ಸುಂದರವಾದ ಕೇಶವುಳ್ಳವನಾಗಿ ವಿರೋಧಿ ನಿರಸನ ಮಾಡಿ ಸಕಲಾತ್ಮಗಳನ್ನು ರಕ್ಷಣೆ ಮಾಡುವವನಾದ್ದರಿಂದ ಕೇಶವ. ಆದ್ದರಿಂದ ಮಹಾಲಕ್ಷ್ಮಿ ವರಿಸಿ ಮಾಧವನಾದ ವಂಗಕ್ಕಡಲ್ ಕಡೆಯಿಂದ ಮಾಧವನೈ
ಕೇಶವನೈ ಎಂಬುದಾಗಿ, ಕೇಶವನಾದ್ದರಿಂದ ಮಾಧವನಾದ ಎಂಬುದಾಗಿ ಅತ್ಯಂತ ಆಶ್ಚರ್ಯಕರವಾದ ರೀತಿಯಲ್ಲಿ ಪರಮಾತ್ಮ ಆ ಲಕ್ಷ್ಮೀ ಸ್ವಯಂವರವನ್ನು ಆಂಡಾಳ್ ವರ್ಣನೆ ಮಾಡ್ತಾ ಇದ್ದಾಳೆ. ಕ್ಷೀರಸಾಗರದಿಂದ ಬಂದಂತಹ ಉದ್ಭೂತಳಾದಂತಹ ಶ್ರೀ ಮಹಾಲಕ್ಷ್ಮಿ ಪರಮಾತ್ಮನನ್ನ ಸ್ವಯಂವರವಾಗಿ ವರಿಸಿದಳಲ್ಲವ. ಪನಿಮಲರಾಳ್ ವಂದಿರೆಕ್ಕುಂ ಮಾರ್ವನ್ ನೀಲಮೇ ನಿಮಣಿವಣ್ಣನ್. ಆ ಸುಂದರವಾದ ತಾವರೆಯಲ್ಲೇ ಇರುವ ಮಹಾಲಕ್ಷ್ಮಿಗೆ ಆ ತಾವರೆ ಹೂ ಚೆನ್ನಾಗಿಲ್ಲ ಅನ್ನಿಸ್ಬಿಡ್ತಂತೆ. ಯಾವತ್ತು ಚೆನ್ನಾಗಿದೆ, ಇವನು ವಕ್ಷಸ್ಥಳ ಏನು ಚೆನ್ನಾಗಿದೆ, ಏನು ಸುಂದರನಾಗಿದ್ದಾನೆ ಅಂತ ತಾವರೆಯ ಹೂವು ಅಸಖ್ಯವಾಗಿ ಅದನ್ನು ತ್ಯಜಿಸಿ ಇವನ ವಕ್ಷಸ್ಥಳವನ್ನು ಆಶ್ರಯಣವಾಗಿ ಪಡೆದಂತಹ ಅಪೂರ್ವ ಸೌಂದರ್ಯ ಲಾವಣ್ಯಗಳ ಖನಿಯಾದ ಪರಮಾತ್ಮನನ್ನ ಕೇಶವನೈ ವಂಗಕ್ಕಡಲ್ ಕಡೆಯಿಂದ ಮಾಧವನೇ ಕೇಶವನೈ ಎಂಬುದಾಗಿ ಆ ಪರಮಾತ್ಮನನ್ನ ಕೊಂಡಾಡ್ತಾ ಇದ್ದಾಳೆ ಇಲ್ಲಿ ಗೋದಾದೇವಿ. ಆ ಪರಮಾತ್ಮ ಕಳೀತಾ ಇರೋ ಪರಮಾತ್ಮ ಇರಲಿ, ಕೆಳಗೆ ಆಮೆಯಾಗಿದ್ದಾನಲ್ಲ ಅದಕ್ಕೆ ಬೇರೆ ತಲೆ ಕೂದಲು ಅಲದಾಡ್ತಾ ಇದೆಯಂತೆ. ಆಮೆಯಾನ ಕೇಶವ ತಿರುಚಂದ ವಿರುತ್ತಂನಲ್ಲಿತ್ತು. ತಿರುಮಣಿಸ್ಯ ಆಳ್ವಾರು ಹಾಡ್ತಾರೆ ಆಮೆಯಾನ ಕೇಶವ ಅಂತಾರೆ. ಆಮೆಗೆಲ್ಲ ತಲೆ ಕೂದಲ, ಅದು ಪರಮಾತ್ಮನಾದ ಕೂರ್ಮ ಆಯ್ತಲ್ಲ ಅದಕ್ಕೆಲ್ಲ ಉಂಟು ಅಂದ್ಬಿಟ್ರು. ಈ ರೀತಿ ಆ ಪರಮಾತ್ಮನನ್ನ ಆಶ್ರಯಣ ಮಾಡಿದಂತಹ ಲಕ್ಷ್ಮೀ ಸ್ವಯಂವರವನ್ನ ಆಂಡಾಳ್ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾಳೆ. ಇದರ ಒಂದು ರಹಸ್ಯಾರ್ಥ ಏನು ಅಂದ್ರು. ಆಂಡಾಳ್ ಇದನ್ಯಾಕೆ ಇಲ್ಲಿ ಹೇಳ್ತಾ ಇದ್ದಾಳೆ, ತಾವುಗಳು ಕೃಷ್ಣ ಪರಮಾತ್ಮನನ್ನ ಆಶ್ರಯಣ ಮಾಡಿ ತಮಗೆ ಬೇಕಾದಂತಹ ಕೃಷ್ಣ ಪರಮಾತ್ಮನ ಚರಣಾರವಿಂದಗಳ ಕೈಂಕರ್ಯವನ್ನು ನಾವು ಪಡ್ಕೊಂಡ್ವಿ ಅಂತ ಹೇಳ್ತಾ ಇದ್ದಾಳಲ್ಲವ. ಇದನ್ನ ಯಾಕೆ ಇಲ್ಲಿ ಹೇಳಿದ್ಲು ಅಂದ್ರು. ಇಲ್ಲಿ ಕ್ಷೀರಸಾಗರ ಅಂದರೆ ಅದು ಯಾವುದು? ಸಂಸಾರವೆಂಬ ಸಾಗರ. ಆ ಸಂಸಾರವೆಂಬ ಸಾಗರದಲ್ಲಿ ಹಡಗುಗಳು ಅಂದರೆ ಯಾವುದು? ಶರೀರವನ್ನು ಪರಿಗ್ರಹ ಮಾಡಿದ ಆತ್ಮರುಗಳು. ಈ ಶರೀರವೇ ಸಂಸಾರ ಸಾಗರವನ್ನು ದಾಟುವುದಕ್ಕೆ ಪರಮಾತ್ಮ ಕೊಟ್ಟ ದೋಣಿ. ಇದೊಂದು ದೋಣಿಯಂತೆ ಪರಮಾತ್ಮ ಈ ಶರೀರವನ್ನು ನಮಗೆ ಕೊಡ್ತಾನೆ. ಸಾಧನೆಗಳನ್ನು ಮಾಡು, ನನ್ನನ್ನು ಆಶ್ರಯಿಸು, ಅದೆಲ್ಲ ಮಾಡಬೇಕಾದ್ರೆ ನಮಗೊಂದು ಶರೀರ ಬೇಕಲ್ಲ. ಕೇವಲ ಆತ್ಮ ಏನು ಮಾಡೋಕ್ಕೆ ಸಾಧ್ಯ? ಶರೀರ ಇರೋದು ಯಾವುದಕ್ಕೆ? ವಿಚಿತ್ರ ದೇಹ ಸಂಪತ್ತಿ ಈಶ್ವರಾಯ ನಿವೇದಿತಂ ಪೂರ್ವಮೇವ ಕೃತ ಬ್ರಹ್ಮನ್ನೇ ಹಸ್ತಪಾದಾದಿ ಸಂಯುತ. ಕೈಕಾಲುಗಳಿಂದ ಕೂಡಿದ ಈ ಶರೀರವನ್ನು ಪರಮಾತ್ಮ ಕೊಟ್ಟದ್ದೇ ಅವನ ಕೈಂಕರ್ಯಕ್ಕಾಗಿ ಅಲ್ಲವಾ? ಆ ರೀತಿ ಈ ಶರೀರವೇ ಹಡಗು, ಈ ಸಾಗರವೇ ಕ್ಷೀರಸಾಗರ. ಅದರಲ್ಲಿ ಪರಮಾತ್ಮನ ಸಂಕಲ್ಪವೇ ಮಂದರ ಪರ್ವತ. ಪರಮಾತ್ಮನ ದಿವ್ಯವಾದ ಸಂಕಲ್ಪವಿದೆಯಲ್ಲ ಅದೇ ಮಂದರ ಪರ್ವತ. ಅದನ್ನು ಕೈಯಲ್ಲಿ ಹಿಡಿದು ಕಡೆದನಲ್ಲವ, ಆ ಕೈಗಳೇ ಪರಮಾತ್ಮನ ಕಟಾಕ್ಷ. ಆ ಪರಮಾತ್ಮ ತಾನು ಕಟಾಕ್ಷವನ್ನು ಬೀರಿ ಸಂಕಲ್ಪವೆಂಬ ಮಂತ್ರವನ್ನು ನೆಟ್ಟು ಈ ಸಂಸಾರ ಸಾಗರವನ್ನು ಕಡೆದಾಗ ಆ ಮಹಾಲಕ್ಷ್ಮಿಯಂತೆ ಇರ್ತಕ್ಕಂತಹ ಜೀವಾತ್ಮರುಗಳನ್ನು ಪತ್ನಿಯಾಗಿ ಸ್ವೀಕಾರ ಮಾಡತಕ್ಕಂತಹ ಪರಮಾತ್ಮನ ಜೀವಾತ್ಮರುಗಳ ರಕ್ಷಣೆ ಎಂಬತಕ್ಕಂತಹ ಅದ್ಭುತವಾದ ವ್ಯಾಪಾರವನ್ನು ಆಂಡಾಳ್ ವಂಗಕ್ಕಡಲ್ ಕಡೆಯಿಂದ ಮಾಧವನೈ ಕೇಶವನೈ ಎಂಬುದಾಗಿ ವರ್ಣನೆ ಮಾಡ್ತಾಳೆ. ಪ್ರತಿಯೊಂದು ಆತ್ಮವೂ ಕೂಡ ಮಹಾಲಕ್ಷ್ಮಿಯಂತೆ ಪರಮಾತ್ಮನಿಗೆ ಪತ್ನಿ ಸ್ಥಾನೀಯವಾದದ್ದು. ಸ್ತ್ರೀಪ್ರಾಯಂ ಇತರತ್ ಸರ್ವಂ ಅಂದ್ಬಿಟ್ರು. ಅಲ್ಲಿ ಏನು ಹೇಳ್ತಾರೆ? ಕಂದಲ್ ಕೈಯಿಂದಾಲ್ ನಾರಾಯಣ ಮುತ್ತಮೈನುடைய ಅವಸ್ಥೈ ಹೊರಕ್ಕಡವದು ಎಂದು ಬಿಟ್ರು. ಈ ಕಂದಲ್ ಅಂದರೆ ಏನು? ಈ ಶರೀರ ತ್ರಿಗುಣಾತ್ಮಕವಾಗಿರ್ತಕ್ಕಂತಹ ಪಾಂಚಭೌತಿಕವಾಗಿರ್ತಕ್ಕಂತಹ ಕಂದಲ್ ದಿನ 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 ಹರಿದೋಗ್ತಾ ಇರೋದಿದು. ಹುಟ್ಟಿದಾಗ ಹೇಗಿದ್ವಿ, ಈಗ ಹಾಗಾಗಿದ್ದೀವಿ. ಇವತ್ತು ಎಲ್ಲಿ ಸುಖ ಬಂತು, ನಾಳೆ ಎಲ್ಲಿ ಸುಖ ಬಂತು, ನಾಳೆ ಕಿವಿ ಕೇಳಲ್ಲ, ನಾಡಿದ್ದು ಕಣ್ಣೇ ಕಾಣಲ್ಲ. ಶೀರ್ಯತೆ ಇದು ಶರೀರಂ. ಹೀಗೆ ದಿನ ದಿನಕ್ಕೆ ಹೊರಿದು ಚಿಂದಿಯಾಗುವಂತಹ ಒಂದು ವಸ್ತ್ರವಲ್ಲವ ಇದು. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ. ಆ ಬಟ್ಟೆ ಹರಿದು ಹೋದರೆ ಅದನ್ನು ತ್ಯಜಿಸುವಂತೆ ಶರೀರವನ್ನು ತ್ಯಜಿಸಬೇಕು ಅಂತನಲ್ಲವ ಗೀತೆಯಲ್ಲಿ ಪರಮಾತ್ಮ. ಅಂತಹ ಈ ಚಿಂದಿಯಾದಂತಹ ಈ ವಸ್ತ್ರ ಇದು ಹೊರಟು ಹೋದರೆ ಒಳಗಿರುವ ಆತ್ಮನಿಗೆ ಮಹಾಲಕ್ಷ್ಮಿಯಂತಹ ಸ್ಥಾನ ಏರ್ಪಡುತ್ತೆ ಎಂದ್ಬಿಟ್ಟು. ಕಂದಲ್ ಕಳಿಂದಾಲ್ ಈ ಜೀರ್ಣವಾದ ವಸ್ತ್ರ ಬಿಟ್ಟು ಹೋದರೆ ನಾರಾಯಣ ಉತ್ತಮೈ. ಯಾರದು?
ಸೀತಾದೇವಿಯನ್ನು ನಾರೀಣಾಂ ಉತ್ತಮ ವಧೂ ಅಂತಾರೆ ವಾಲ್ಮೀಕಿ ಭಗವಾನ್. ಅಂತಹ ನಾರೀಣಾಂ ಉತ್ತಮೆಯಾಗಿರ್ತಕ್ಕಂತಹ ಮಹಾಲಕ್ಷ್ಮಿಯಾಗಿರ್ತಕ್ಕಂಥವಳ ಆ ಭೋಗ ಎಲ್ಲ ಆತ್ಮರುಗಳಿಗೆ ಉಂಟು. ಮರಣಮಾನಾಲ್ ವೈಗುಂದಂ ಕೊಡುಕುಂ ಪಿರಾನ್ ಅಂದ್ಬಿಟ್ರು ಸ್ವಾಮಿ ನಮ್ಮಾಳ್ವಾರ್. ಆದ್ದರಿಂದ ಆ ಪರಮಾತ್ಮ ಈ ಶರೀರ ನಮಗೆ ಹೋದರೆ ಪರಮಾತ್ಮನ ಚರಣಾರವಿಂದಗಳಲ್ಲಿ ಯಾರು ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಶರಣಾಗತರಾಗಿರ್ತಾರೆ, ಪ್ರಪನ್ನರಾಗಿರ್ತಾರೆ, ಅವರಿಗೆ ಮತ್ತೆ ಪುನರ್ಜನ್ಮವಿಲ್ಲದೆ ಪರಮಾತ್ಮ ಮಹಾಲಕ್ಷ್ಮಿಯಂತೆ ಈ ಆತ್ಮನನ್ನು ಪತ್ನಿಯಾಗಿ ಅಂಗೀಕಾರ ಮಾಡ್ತಾನಲ್ವಾ, ಅದನ್ನು ತಾನೇ ಆಂಡಾಳ ಅಪೇಕ್ಷೆ ಪಟ್ಟಳು, ಅದನ್ನು ತಾನೇ ಇವರು ಪ್ರಾರ್ಥನೆ ಮಾಡಿದರು. ಆ ರೀತಿಯಾದ ಆ ಪ್ರಾರ್ಥನೆಗೆ ಮೂಲವಾದದ್ದು ಯಾವುದು ಅಂದರೆ ಕ್ಷೀರಸಾಗರವನ್ನು ಕಡೆದು ಮಹಾಲಕ್ಷ್ಮಿಯನ್ನು ಪತ್ನಿಯಾಗಿ ಪಡೆದಂತೆ ಸಂಸಾರ ಸಾಗರವನ್ನು ಸಂಕಲ್ಪವೆಂಬ ಮಂತ್ರವನ್ನು ನೆಟ್ಟು ತನ್ನ ಕಟಾಕ್ಷವೆಂಬ ಕೈಗಳಿಂದ ಮಥನ ಮಾಡಿ ಈ ಶರೀರಗಳಿಗೆ ಯಾವ ಆಪತ್ತಿ ಏರ್ಪಡದಂತೆ ಒಳಗಿರುವ ಆತ್ಮವನ್ನು ಸ್ವೀಕಾರ ಮಾಡತಕ್ಕಂತಹ ಪರಮಾತ್ಮನ ಅತ್ಯದ್ಭುತವಾದ ಆತ್ಮ ಪರಿಣಯವನ್ನು ಆಂಡಾಳು ಹೇಳ್ತಾಳೆ. ವಂಗಕ್ಕಡಲ್ ಕಡೆಯಿಂದ ಮಾಧವನೈ ಕೇಶವನೈ ಎಂಬುದಾಗಿ ಇದು ಪ್ರತಿಯೊಂದು ಆತ್ಮಗಳಿಗೂ ಕೂಡ ಪರಮಾತ್ಮ ಮಾಡುವ ಮಹಾಕೃಪೆ. ವೈಗುಂದಂ ಪುಗುವದೆ ಮನ್ನವರ್ ವಿಧಿಯೇ. ಒಂದಲ್ಲ ಒಂದು ದಿನ ಈ ಆತ್ಮ ಪರಮಪದವನ್ನು ಹೊಂದಲೇಬೇಕು. ಕಾರಣ ಪರಮಾತ್ಮನ ಕೃಪೆ ಉಂಟೇ ಉಂಟು ಆ ಆತ್ಮನಿಗೆ ಎಂದುಬಿಟ್ರು. ಆಗ ಆ ಮಹಾಲಕ್ಷ್ಮಿಯನ್ನು ಆ ಪರಮಾತ್ಮ ವರಿಸಿದಂತೆ ನಮ್ಮನ್ನು ವರಿಸುತ್ತಾನಲ್ಲವ, ಆ ರೀತಿ ಆ ಪರಮಾತ್ಮ ಮಹಾಲಕ್ಷ್ಮಿಯನ್ನು ವರ್ಣ ಮಾಡಿದ. ಆ ಮಹಾಲಕ್ಷ್ಮಿಯನ್ನು ಅನುಕಾರ ಮಾಡಿದವರು ಗೋಪಕನ್ನಿಕೆಯರು. ಆ ಗೋಪಕನ್ನಿಕೆಯರನ್ನು ಅನುಕಾರ ಮಾಡಿ ಕೃಷ್ಣನನ್ನು ಪೂರ್ಣವಾಗಿ ಪ್ರಾರ್ಥನೆ ಮಾಡಿದಂತಹ ಇವರು ಯಾರು? ತಿಂಗಳ್ ತಿರುಮುಹತ್ತೆ ಶೇಹಿಳೆಯಾರ್ ಶನ್ನಿರಂಜಿ. ತಿಂಗಳ್ ತಿರುಮುಹತ್ತು, ತಿಂಗಳ್ ಅಂದರೆ ಬೆಳದಿಂಗಳಿನಂತಹ, ತಿರುಮುಹಂ ಸುಂದರವಾದ ಆಪ್ಯಾಯಮಾನವಾದ ಆಹ್ಲಾದಕರವಾದಂತಹ ಮುಖವನ್ನು ಉಳ್ಳವರು ಅಂತ ಒಂದರ್ಥ. ಇನ್ನೊಂದು ತಿರುಮುಹಂ ಮಹಾಲಕ್ಷ್ಮಿಯಂತೆ ಮುಖವುಳ್ಳವರು. ಪರಮಾತ್ಮನನ್ನು ಸೇರುವಾಗ ಮಹಾಲಕ್ಷ್ಮಿಯ ಸ್ಥಾನ ನಮಗೆ ದೊರೆಯುತ್ತೆ ಎನ್ನುವಾಗ ಅವಳಂತೆ ಮುಖವುಳ್ಳವರಾಗಿ ಆಗ್ತೇವಲ್ಲವಾ, ಅದನ್ನು ಹೇಳ್ತಾಳೆ. ಶೇಹಿಳೆಯಾರ್ ಆಭರಣಾಲಂಕೃತರಾದಂತಹ ಗೋಪಿಕೆಯರು ಶನ್ರಿ ಕೃಷ್ಣ ಪರಮಾತ್ಮನಿರುವ ಸ್ಥಳಕ್ಕೆ ಹೋಗಿ ಇರೈಂಜಿ ಸ್ತೋತ್ರ ಮಾಡಿ ಸ್ತುತಿಸಿ ಅಂತಾಳೆ. ಕೃಷ್ಣ ಪರಮಾತ್ಮನಿರುವ ಸ್ಥಳಕ್ಕೆ ತಾನೇ ಇವರೆಲ್ಲ ಬಂದರು. ಎಲ್ಲಿ? ಆ ಕೃಷ್ಣ ಸಂಶ್ಲೇಷದಿಂದ ತಂಪಾಗಿ ಅರಳಿದ ಮುಖ. ಇದಕ್ಕೆ ಮುನ್ನ ಹೇಗಿದ್ದರು? ಬಾಡಿ ಹೋದ ಮುಖದಿಂದ ಮಾಸುಡೆಯುಡಂಬಡು ತಲೆಯುಲರಿ ವಾಯ್ಪುರಂ ಬೆಳುತ್ತರು ಪೋದು ಮುಂಡೆ ಎಂಬ ಹಾಗೆ ಬಾಯಿ ತುಟಿಯೆಲ್ಲ ಒಣಗೋಗಿ, ಶರೀರವೆಲ್ಲ ಕೃಶವಾಗಿ, ಕೆನ್ನೆಗಳೆಲ್ಲ ಬತ್ತಿ ಹೋಗಿ, ಕಣ್ಣೆಲ್ಲ ಒಳಗೆ ಹೋಗಿ ವಿರಹದಿಂದ ಪೂರ್ಣವಾಗಿ ಆರ್ತರಾಗಿ ಕೃಶರಾಗಿ ಬಿಟ್ಟಿದ್ದರು. ಈಗಲೋ ಕೃಷ್ಣ ಸಂಶ್ಲೇಷದಿಂದ ತಂಪಾಗಿ ಅರಳಿ ಆ ಮುಖ ಮಹಾಲಕ್ಷ್ಮಿಗೆ ಸಮಾನವಾದ ಮುಖವಾಗಿದೆ. ತಿಂಗಳ್ ತಿರುಮುಹತ್ತೆ ಚೇಹಿಳೆಯಾರ್. ಪಾಶದ ಪ್ರಾರಂಭದಲ್ಲಿ ಏನು ಹೇಳಿದ್ರು? ನೇರಿಳೈರ್ ಪೋದುವೀರ್ ಪೋದುವಿನೋ ನೇರಿಳೈರ್. ವ್ರತಾನುಸಂಧಾನಕ್ಕೆ ಆವರಣಗಳಿಂದ ಅಲಂಕೃತೆಯರಾದ ಗೋಪಿಕೆಯರೇ ಈ ಬರಲು ಇಚ್ಛೆ ಉಳ್ಳವರಲ್ಲ, ಬನ್ನಿರಿ ಇಂದ್ಲು. ಇಲ್ಲೇನು ಹೇಳ್ತಾಳೆ? ಶೇಯಿಳೈರ್